ನಮಸ್ಕಾರ. JNDA ಸೈನ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸಮಾಜ ಕಲ್ಯಾಣ ಇಲಾಖೆ ಪರೀಕ್ಷಾ ಪೂರ್ವ ತರಬೇತಿ ಕೇಂದ್ರದಿಂದ 2024-25ನೇ ಸಾಲಿನ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳು ದ್ವಿತೀಯ PUCಯಲ್ಲಿ ಉತ್ತೀರ್ಣರಾಗಿ BA BCom BSc ಪ್ರಥಮ ವರ್ಷಕ್ಕೆ ಪದವಿ ಪ್ರವೇಶ ಪಡೆಯುವ ಅಭ್ಯರ್ಥಿಗಳಿಗಾಗಿ ಉಚಿತ ವಸತಿಯುತ ಸಂಯೋಜಿತ ಪದವಿ ಜೊತೆಗೆ ಸಂಯೋಜಿತ ಅಂತಂದರೆ ಇಂಟಿಗ್ರೇಟೆಡ್ ಡಿಗ್ರಿ ಅಂತ ಹೇಳ್ತೀವಿ. ಇಂಟಿಗ್ರೇಟೆಡ್ ಡಿಗ್ರಿ ಅಂದರೆ ಏನಪ್ಪ ಅಂದರೆ BCom BA BSc ಇದಾವಲ್ಲ, ಇವು 5 ವರ್ಷಗಳು ಇರ್ತವೆ ಡಿಗ್ರಿ. ಇವುಗಳ ಜೊತೆ B.Ed ಸಮೇತ ಸೇರಿ ಬರ್ತದೆ. ಅದಕ್ಕೆ ಇಂಟಿಗ್ರೇಟೆಡ್ ಪದವಿ ಅಂತ ಕರೀತಾರೆ ಅಥವಾ ಸಂಯೋಜಿತ ಅಂತೇಳಿ ಕರೀತಾರೆ. UPSC ಸ್ಪರ್ಧಾತ್ಮಕ ಪರೀಕ್ಷೆಯ ತರಬೇತಿಗೆ ನಿಯೋಜಿಸಲು ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿ ಆಹ್ವಾನಿಸಲಾಗಿದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 31/7/2024 ಆಗಿರುತ್ತದೆ. ಹೆಚ್ಚಿನ ವಿವರಗಾಗಿ ಇಲಾಖೆ ವೆಬ್ಸೈಟ್ petccar.nic.in ಇವರನ್ನು ಸಂಪರ್ಕಿಸಬಹುದು. ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ, ಅಲ್ಪಸಂಖ್ಯಾತರ ನಿರ್ದೇಶನಾಲಯ, ಮುಸ್ಲಿಂ, ಕ್ರಿಶ್ಚಿಯನ್, ಜೈನ್, ಬೌದ್ಧ, ಸಿಖ್, ಪಾರ್ಸಿ ಇವರುಗಳಿಂದ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳಿಂದ ಆನ್ಲೈನ್ ಮೂಲಕ ವಿದೇಶಿ ವಿದ್ಯಾರ್ಥಿ ವೇತನಕ್ಕಾಗಿ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಯಾರು ವಿದೇಶದಲ್ಲಿ ಓದ್ತಾರಲ್ಲ ಅವರಿಗೆ 2024-25ನೇ ಶೈಕ್ಷಣಿಕ ವರ್ಷಕ್ಕೆ ವಿದೇಶಿ ವಿಶ್ವವಿದ್ಯಾಲಯಗಳಲ್ಲಿ ಸ್ನಾತಕೋತ್ತರ ಅಂದರೆ MSc MA MCom ಮಾಡೋರಿಗೆ, MBBS ಯಾರು ಬೇರೆ ದೇಶದ ಸ್ನಾತಕೋತ್ತರ ಮಾಡ್ತಾರಲ್ಲ ಅವುಗಳಿಗೆ ಮಾತ್ರ, ಅಲ್ಪಸಂಖ್ಯಾತರ ಸಮುದಾಯದ ವಿದ್ಯಾರ್ಥಿಗಳಿಗೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 30/9/2024. ವಿದ್ಯಾರ್ಥಿಗಳು ಕರ್ನಾಟಕದ ರಾಜ್ಯದ ನಿವಾಸಿಯಾಗಿರಬೇಕು. ವಿದ್ಯಾರ್ಥಿಗಳು ಅಲ್ಪಸಂಖ್ಯಾತ ಸಮುದಾಯ ಮುಸ್ಲಿಂ, ಕ್ರಿಶ್ಚಿಯನ್, ಜೈನ, ಬೌದ್ಧ, ಸಿಖ್, ಪಾರ್ಸಿ ಸೇರಿದವರಾಗಿರಬೇಕು. ಕೋರ್ಸ್ ಪೂರ್ಣಕಾಲಿಕ ಸ್ನಾತಕೋತ್ತರವಾಗಿರಬೇಕು. ವಿದ್ಯಾರ್ಥಿಯು ಗರಿಷ್ಠ ವಯೋಮಿತಿ 38 ವರ್ಷ ಮೀರಿರಬಾರದು. ವಿದ್ಯಾರ್ಥಿಯ ಕುಟುಂಬ ವಾರ್ಷಿಕ ಆದಾಯ 15 ಲಕ್ಷ ರೂಪಾಯಿ ಮೀರಿರಬಾರದು. ವಿದ್ಯಾರ್ಥಿ ವ್ಯಾಸಂಗ ಮಾಡುತ್ತಿರುವ ವಿದೇಶಿ ವಿಶ್ವವಿದ್ಯಾಲಯ QS ಟಾಪ್ 500 ರ್ಯಾಂಕಿಂಗ್ನಲ್ಲಿ ಸ್ಥಾನ ಪಡೆದಿರಬೇಕು. ಅಂದರೆ QSಲ್ಲಿ ಏನೇನು ರ್ಯಾಂಕಿಂಗ್ ಸಿಸ್ಟಮನ್ನು ಕೊಡ್ತಾರಲ್ಲ, ಅಂದರೆ ಇವು ಟಾಪ್ ಲೆವೆಲಿಗೆ ಇರುವಂಥ ಯೂನಿವರ್ಸಿಟಿ ಒಳಗೆ ಮಾತ್ರ ಅವಕಾಶ ಇರ್ತದೆ. ಯಾವುದೇ ಚಿಕ್ಕ ಯೂನಿವರ್ಸಿಟಿಗಳಿಗೆ ಸ್ಕಾಲರ್ಶಿಪ್ಪನ್ನು ಕೊಡೋದಿಲ್ಲ. ಈ ಅರ್ಜಿದಾರರು ಸೇವಾ ಸಿಂಧ ಕರ್ನಾಟಕ government.in ಡಿಪಾರ್ಟ್ಮೆಂಟ್ ಸರ್ವಿಸ್ ಮೂಲಕ ಹೋಗಿ ಅಪ್ಲೈ ಮಾಡಿದ್ರೆ ನಿಮಗೆ ಸ್ಕಾಲರ್ಶಿಪ್ಪನ್ನು ಪಡೆಯುವ ಮೂಲಕ ವಿದ್ಯಾರ್ಥಿ ವೇತನ ಪಡೆಯಲು NPCI ಆ್ಯಕ್ಟಿವ್ ಸ್ಟೇಟಸಲ್ಲಿರಬೇಕು. ಬ್ಯಾಂಕ್ನೊಂದಿಗೆ ಆಧಾರ್ ಜೋಡಣೆ ಕಡ್ಡಾಯವಾಗಿರಬೇಕು. ಇದರ ಬಗ್ಗೆ ವೆಬ್ಸೈಟ್ ಇದೆ, ಇದನ್ನು ಕೂಡ ಡಿಸ್ಕ್ರಿಪ್ಷನ್ ಹಾಕಿರ್ತಾನೆ. ಯಾರು ಅರ್ಹರಿದ್ದರೆ ಅವರನ್ನು ಪಡೆದುಕೊಳ್ಳಿ. ಧನ್ಯವಾದಗಳು.